ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ನಿಮ್ಗೆ ಎಗ್ಲೆಸ್ ರವಾ ಕೇಕ್ ಮಾಡೋದನ್ನು ತೋರಿಸಾತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಫಸ್ಟಿಗೆ ನಾನು ಇಲ್ಲೇ ಗ್ಯಾಸ್ ಮೇಲೆ ಒಂದು ಪ್ಯಾನ್ಗೆ 1 ಗ್ಲಾಸ್ನಷ್ಟು ಉಪ್ಪು ಹಾಕಿ ಅದನ್ನು ಪ್ರೀ ಹೀಟ್ ಮಾಡೋಕ್ಕಿಟ್ಟೀನಿ. ಗ್ಯಾಸ್ ಫ್ಲೇಮ್ನ ಫುಲ್ ಸ್ಲೋನಾಗಿ ಇಟ್ಟು ಉಪ್ಪನ್ನ ಮತ್ತು ಪ್ಯಾನ್ನ ಪ್ರೀ ಹೀಟ್ ಮಾಡೋಕ್ಕಿಟ್ಟೀನಿ. ಇದು ಹೀಟ್ ಆಗ್ತಿರಲಿ, ಅಲ್ಲಿ ಮಟ್ಟ ಅಂದ್ರೆ ನಾವು ಕೇಕಿಗೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋನು. ಬರ್ರಿ. ಸೊ ನಾನು ಮಿಕ್ಸಿ ಜಾರಿಗೆ ಇಲ್ಲೇ 1 ಕಪ್ನಷ್ಟು ರವೆ ತೊಗೊಂಡಿನಿ. ಇದು ಚಿರೋಟಿ ರವೆ, ಬಾಂಬೆ ರವಾನು ಅಂತಾರೆ. ನೆಕ್ಸ್ಟ್ ಈಗ ಇದಕ್ಕೆ ಅದ ಕಪ್ಲೇನ 1 ಕಪ್ ಮೈದಾ ಹಿಟ್ಟನ್ನ ತೊಗೊಂಡೆ ನಾನು. ನೆಕ್ಸ್ಟ್ ಅದ ಕಪ್ಲೇನ 3/4 ಕಪ್ನಷ್ಟು ಅಂದರೆ ಅರ್ಧ ಕಪ್ಪಿನಕ್ಕಿಂತ ಜಾಸ್ತಿನ ನಾನು ಇಲ್ಲೇ ಸಕ್ಕರೆನ ತೊಗೊಂಡಿನಿ. ನೆಕ್ಸ್ಟ್ ಇದಕ್ಕೆ ನಾನು 3 ಯಾಲಕ್ಕಿ ತೊಗೊಂಡಿನಿ. ಯಾಲಕ್ಕಿ ಫ್ಲೇವರಿಗೆ ಅಂಥೇಳಿ ಅದರದ್ದು ಸಿಪ್ಪಿ ಧರಿಸ್ಲೇನ ನಾನು ಹಾಕಾಕತ್ತೀನಿ. ಇದಾದಮೇಲೆ ನಾನು ಇಲ್ಲೇ 1 ಟೇಬಲ್ ಸ್ಪೂನ್ನಷ್ಟು ಬೇಕಿಂಗ್ ಪೌಡರ್ ತೊಗೊಂಡಿನಿ. ಇದಾದಮೇಲೆ ಅರ್ಧ ಟೀ ಸ್ಪೂನ್ನಷ್ಟು ನಾನು ಬೇಕಿಂಗ್ ಸೋಡಾ ತೊಗೊಂಡಿನಿ. ಸೊ ಈಗ ಇದನ್ನಿಷ್ಟನ್ನು ಸೇರಿಸಿ ನಾವು ಮಿಕ್ಸಿ ಮಾಡ್ಕೊಂಡು ಬರೋಣಂತ. ಇದನ್ನು ನೀರು ಸೇರಿಸಿ ಮಿಕ್ಸಿ ಮಾಡಬೇಡ್ರಿ, ಡ್ರೈ ಮಿಕ್ಸಿ ಮಾಡ್ಕೊಂಡು ಬರೋಣಂತ. ಸೊ ನೋಡಿರಿ, ನಾನಿಲ್ಲೇ ಮಿಕ್ಸಿ ಮಾಡ್ಕೊಂಡು ಬಂದೀನಿ. ಈಗ ಇದು ಪೌಡರ್ ಇಂಗ್ರೀಡಿಯೆಂಟ ರೆಡಿ ಆಗೈತಿ. ಈಗ ಲಿಕ್ವಿಡ್ ಇಂಗ್ರೀಡಿಯೆಂಟ ರೆಡಿ ಮಾಡೋಣಂತ ಬರ್ರಿ. ಸೊ ಲಿಕ್ವಿಡ್ ಇಂಗ್ರೀಡಿಯೆಂಟ್ ರೆಡಿ ಮಾಡ್ಕೊಳಕ್ಕೆ ನಾವು ಯಾವ ಕಪ್ಲೇನ ಮೈದಾ ರವಾ ತೊಗೊಂಡಿದ್ವಿ ಅದರದ್ದು ಅರ್ಧ ಕಪ್ಪಿನಷ್ಟು ನಾನಿಲ್ಲೇ ಕುಕ್ಕಿಂಗ್ ಆಯಿಲ ತೊಗೊಂಡೀನಿ. ನೆಕ್ಸ್ಟ್ ನಾ ಇದಕ್ಕೀಗ ಯಾವ ಕಪ್ಲೆ ನಾವು ಮೈದಾ ರವಾ ತೊಗೊಂಡಿದ್ವಲ್ಲ ಅದ ಕಪ್ಲೆ 1 ಕಪ್ನಷ್ಟು ನಾ ಇಲ್ಲೇ ಹಾಲು ತೊಗೊಂಡೀನಿ. ಹಾಲು ಕಾಯಿಸಿ ಆರಿಸ್ಕೊಂಡಿದ್ದೈತಿ. ಸೊ ಇದಕ್ಕೆ ಇನ್ನೂ ಹಾಲಿನ ಅವಶ್ಯಕತೆ ಬರ್ತೈತಿ, ಬಟ್ ಸ್ಟಾರ್ಟಿಂಗ್ ಇಷ್ಟ ಸಾಕೀಗ. ಇದನ್ನು ಇಷ್ಟು ಅಂದ್ರೆ ಎಣ್ಣೆ ಮತ್ತು ಹಾಲು ಈಕ್ವಲ್ ಆಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಒಂದು ವಿಸ್ಕರ್ ಹೆಲ್ಪ್ಲೆ ನಾವು ಚಲೋತ್ನಂಗೆ ವಿಸ್ಕ್ ಮಾಡ್ಕೊಳ್ಳೋಣಂತ. ಎಣ್ಣೆ ಮತ್ತು ಹಾಲು ಚಲೋತ್ನಂಗೆ ಮಿಕ್ಸ್ ಆದಮೇಲೆ ನಾವು ಮಿಕ್ಸಿ ಮಾಡಿಟ್ಕೊಂಡಂಥ ಪೌಡರ್ ಇಂಗ್ರೀಡಿಯೆಂಟ್ ಏನಿತ್ತಲ್ಲ ಅದನ್ನು ಸ್ವಲ್ಪನ ಹಾಕಿ ಗಂಟಿಲ್ದಂಗೆ ವಿಸ್ಕ್ ಮಾಡ್ಕೊತ ಕಲಿಸ್ಕೊಳ್ಳೋಣಂತ. ಸೊ ಒಂಚೂರು ಲಮ್ಸ್ ಇರಬಾರ್ದು, ಅಂದ್ರೆ ಕೇಕ್ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ. ಸೊ ನೋಡಿರಿ, ನಾನು ಕಂಪ್ಲೀಟಾಗಿ ಮಿಕ್ಸ್ ಮಾಡೀನಿ. ಈಗ ಇದು ಈ ಕನ್ಸಿಸ್ಟೆನ್ಸಿಗೆ ಐತಿ. ಈಗ ನಾನು ಏನು ಮಾಡ್ತೇನೆಂದ್ರೆ ಇದು ಒಂದು 2 ನಿಮಿಷ ಇದೇ ಥರ ಮಿಕ್ಸ್ ಮಾಡ್ಕೋತೀನಿ. ಆಮೇಲೆ ಇದಕ್ಕೆ ಒಂದು ಬಾಯಿ ಮುಚ್ಚಿ ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡೋಣಂತ. ಅಂದರೆ ಏನಂದ್ರೆ ರವಾ ಹಾಲು ಜೊತೆ ನೆನಿತೈತಿ, ಆವಾಗ ಕೇಕ ಫ್ಲಫಿಯಾಗಿ ಭಾರಿ ಟೇಸ್ಟಾಗಿ ಬರ್ತೈತಿ. ಸೊ ಬರ್ರಿ ಇದನ್ನು ಬಾಯಿ ಮುಚ್ಚಿ ನೆನೆಸ್ಕೊಳ್ಳೋಣಂತ. ಸೊ ನೋಡಿರಿ, ನಾನು ಒಂದು 10 ನಿಮಿಷ ಇದನ್ನು ನೆನೆಸ್ಕೊಂಡೀನಿ. ಈಗ ಇದ್ರದ್ದು ಕನ್ಸಿಸ್ಟೆನ್ಸಿ ಟೆಸ್ಟ್ ಮಾಡೋಣಂತ. ಇದು ಥಿಕ್ ಆಗಿರ್ತೈತಿ, ಯಾಕಂದ್ರೆ ರವಾ ಹಾಲನ್ನೆಲ್ಲ ಸಕ್ ಮಾಡಿರ್ತೈತಿ. ಅದಕ್ಕಾಗಿ ಈಗ ಒಂದು ಸಲ ಚಲೋತ್ನಂಗೆ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ. ಮಿಕ್ಸ್ ಮಾಡಿ ಇದಕ್ಕೆ ಇನ್ನೂ ಒಂದು ಅರ್ಧ ಕಪ್ನಷ್ಟು ಹಾಲನ್ನು ಹಾಕೋಣ. ಸೊ ನಾನು ನಿಮಗೆ ಹೇಳಿದ್ದೆ ಮುಂಚೆನೇ ಇದಕ್ಕೆ ಇನ್ನೂ ಹಾಲು ಅವಶ್ಯಕತೆ ಐತೆ ಅಂಥೇಳಿ. ಸೊ ಇನ್ನು ಅರ್ಧ ಕಪ್ಪ ಹಾಲನ್ನು ಹಾಕಿ ಇದನ್ನು ಮತ್ತೆ ಲಮ್ಸ್ ಇಲ್ದಂಗೆ ಚಲೋತ್ನಂಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ. ಓಕೆ, ಕೇಕ್ ಬ್ಯಾಟರ ರೆಡಿ ಆಗೈತಿ. ಈಗ ನೆಕ್ಸ್ಟ್ ಇದಕ್ಕೆ ಕೇಕ್ ಮೋಲ್ಡನ್ನ ರೆಡಿ ಮಾಡ್ಕೊಳ್ಳೋಣಂತ ಬರ್ರಿ. ಕೇಕ್ ಮೋಲ್ಡಿಗೆ ನಾ ಇಲ್ಲೇ 1 ಚಮಚದಷ್ಟು ಆಯಿಲ್ ಹಾಕ್ಕೊಂಡೇನಿ. ನೀವು ತುಪ್ಪನೂ ಹಾಕೋಬೋದು, ಬೆಣ್ಣೆನೂ ಹಾಕೋಬೋದು. ನೆಕ್ಸ್ಟ್ ಇದನ್ನು ಎಲ್ಲ ಕಡೆನೂ ಸ್ಪ್ರೆಡ್ ಆಗೋಂಗೆ ಸ್ಪ್ರೆಡ್ ಮಾಡ್ಕೊರಿ. ಕಾರ್ನರೂ ಸ್ಪ್ರೆಡ್ ಮಾಡಿರಿ. ನೆಕ್ಸ್ಟ್ ಇದಕ್ಕೆ ನಾನು ಮ್ಯಾಲೆ ಒಂಚೂರ ಮೈದಾ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡಿಕೊಂಡು ಮೈದಾ ಹಿಟ್ಟು ಎಲ್ಲ ಕಡೆನೂ ಹತ್ಕೊಳ್ಳೋ ಥರ ಇದನ್ನು ಟ್ಯಾಪ್ ಮಾಡ್ಕೊತನ ಹಚ್ಕೋತೇನಂತ. ಫ್ರೆಂಡ್ಸ್, ನಾನು ಆಲ್ರೆಡಿ ನನ್ನ ಚಾನಲ್ ಒಳಗೆ ಡ್ರೈ ಫ್ರೂಟ್ಸ್ ಕೇಕ್ ಹೆಂಗೆ ಮಾಡೋದು ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡೀನಿ. ಯಾರಿನ್ನ ಮಟ್ಟ ನೋಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಆ ವಿಡಿಯೋನ ನೋಡಿ ಬರ್ರಿ. ಸೊ ಟ್ಯಾಪ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಹಿಟ್ಟು ಏನಿರ್ತೈತಲ್ಲ ಅದನ್ನೆಲ್ಲ ತೆಗೆದುಬಿಡ್ರಿ. ಈಗ ಕೇಕ್ ಮೋಲ್ಡರ್ ರೆಡಿ ಆಗೈತಿ. ಇದ್ರೊಳಗೆ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಬ್ಯಾಟರ್ನ ಹಾಕ್ಕೊಳ್ಳೋಣ. ಎಗ್ಲೆಸ್ ಕೇಕ್ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತೆ ನೋಡ್ರಿ. ಸೊ ರೆಡಿ ಮಾಡಿ ಇಟ್ಕೊಂಡಂಥ ಬ್ಯಾಟರ್ನ ಇದಕ್ಕೆ ಹಾಕ್ಕೊಳ್ಳೋಣಂತ. ಹಾಕೋಕ್ಕಿಂತ ಮುಂಚೆ ಒಂದು ಸಲ ಅದನ್ನು ಕಲಿಸ್ಕೊಂಡು ಹಾಕ್ರಿ. ಆ ಕೇಕ್ ಮೋಲ್ಡ್ ಫುಲ್ಲಾಗೋ ಮಟ್ಟ ಹಾಕಬೇಡ್ರಿ, ಅರ್ಧ ಮೋಲ್ಡ್ ಮಟ್ಟ ಮಾತ್ರ ಹಾಕ್ರಿ. ಅದು ಪ್ಲಫಿಯಾಗಿ ಉಬ್ಬಿ ಬಂದಾಗ ಮೋಲ್ಡ್ ಫುಲ್ ಆಗ್ತೈತಿ. ನೀವು ಮೋಲ್ಡ್ ಫುಲ್ಲ ಬ್ಯಾಟ್ರ್ ಹಾಕಿಬಿಟ್ರಿ ಅಂದ್ರೆ ಅದು ಓವರ್ಫ್ಲೋ ಆಗಿ ಹೊರಗೆ ಚೆಲ್ಲಿ ಬಿಡ್ತೈತಿ. ಸೊ ಮೋಲ್ಡರ್ ರೆಡಿ ಆಗೈತಿ. ನೆಕ್ಸ್ಟಿಗೆ ಇದನ್ನು ಒಂಚೂರ ನಾವು ಟ್ಯಾಪ್ ಮಾಡ್ಕೊಳ್ಳೋಣಂತ. ಅಂದ್ರೆ ಒಳಗೆ ಎಲ್ಲ ಕಡೆನೂ ಹಿಟ್ಟು ಲಮ್ಸ್ ಇಲ್ದಂಗೆ ಕೂತ್ಕೋತೈತಿ. ಸೊ ಬರ್ರಿ, ಈಗ ಇದನ್ನು ಹೀಟ್ ಮಾಡಿ ಇಟ್ಕೊಂಡಂಥ ಪ್ಯಾನ್ ಒಳಗೆ ಕೆಳಗೆ ನಾನು ಒಂದು ಪ್ಲೇಟ್ನ ಇಟ್ಕೋತೀನಿ. ಪ್ಲೇಟ್ ಮೇಲೆ ರೆಡಿ ಮಾಡಿದಂಥ ಕೇಕ್ ಮೋಲ್ಡನ್ನ ಇಟ್ಕೊಳ್ಳೋಣಂತ.
ಸೊ ಕೇಕ್ ಮೋಲ್ಡ ಇಟ್ಕೊಂಡ ಇದ್ರ ಮ್ಯಾಲೆ ಒಂದು ಬಾಯಿ ಮುಚ್ಚಿ ಇದನ್ನು ಹಾರ್ಡ್ಲಿ ಮೀಡಿಯಮ್ ಫ್ಲೇಮ್ನಾಗ ಒಂದು 40 ಮಿನಿಟ್ಸ್ವರೆಗೂ ನಾವು ಬೇಕ್ ಮಾಡೋಣ. ಮಧ್ಯ ಮಧ್ಯ ಸ್ವಲ್ಪ ತೆಗೆದು ನೋಡಿ ಇದಕ್ಕೆ ಟೂತ್ ಪಿಕ್ಕೋ ಆರ್ ಚಾಕುನ ಚುಚ್ಚಿ ಕೇಕ್ ಬೇಕಾಗತ್ತಿಲ್ಲ ನೋಡೋಣಂತ. ಸೊ ಬರ್ರಿ ನಾ ಇದಕ್ಕೊಂದು ಬಾಯಿ ಮುಚ್ಚಿ ಇದನ್ನು ಬೇಕ್ ಮಾಡೋಕೆ ಇಡ್ತೇನಂತ. ಸೊ ಕೇಕ ರೆಡಿ ಆಗೈತನ ನೋಡೋಣ ಬರ್ರಿ. ನಾ ಆವಾಗವಾಗ ಅದನ್ನು ಟೂತ್ ಪಿಕ್ಲೆ ಟೆಸ್ಟ್ ಮಾಡಿ ನೋಡೇನಿ. ಸೊ ಈಗ ಒಂದು 40 ಮಿನಿಟ್ಸ್ ಆದಮೇಲೆ ಕೇಕ ಯಾವ ಥರ ರೆಡಿ ಆಗೈತಿ ನೋಡೋಣ ಬರ್ರಿ. ನಾ ಚಾಕು ಹೆಲ್ಪ್ಲೆ ಇದನ್ನು ಡಿಪ್ ಮಾಡಿ ನೋಡಾತೀನಿ. ನೋಡ್ರಿ ಹಿಟ್ಟು ಒಂಚೂರು ಹತ್ಕೊಂಡು ಬಂದಿಲ್ಲ ಚಾಕುಕ್ಕೆ, ಅಂದ್ರೆ ಕೇಕ ಕಂಪ್ಲೀಟಾಗಿ ರೆಡಿ ಆಗೈತಿ. ಸೊ ಈಗ ನಾನು ಇದನ್ನು ಗ್ಯಾಸ್ ಆಫ್ ಮಾಡಿ ಪ್ಯಾನ್ ಒಳಗಿಂದ ನಾನು ಕೇಕ್ ಮೋಲ್ಡ್ನ ಹೊರಗೆ ತೆಗೆದಿಟ್ಕೊಂಡು ಕಂಪ್ಲೀಟಾಗಿ ತಣ್ಣಗಾಗೋ ಮಟ್ಟ ಇದನ್ನು ಬಿಟ್ಬಿಡ್ತೇನಂತ. ಸೊ ನೀವು ಬಿಸಿ ಇದ್ದಾಗನ ಕೇಕ್ ಮೋಲ್ಡ್ನಾಗಿಂದ ಕೇಕ್ ಹೊರಗೆ ತೆಗೆದ್ರಿಂದ ಆದರೂ ಕಂಪ್ಲೀಟಾಗಿ ಕೇಕ ಬರೋಂಗಿಲ್ಲ, ಹತ್ಕೊಂಬರ್ತೈತಿ. ಸೊ ಹಾಗಾಗಿ ಇದನ್ನು ತಣ್ಣಗೆ ಮಾಡ್ಕೊಳ್ಳೋಣಂತ. ಸೊ ಕೇಕ್ ಮೋಲ್ಡ್ ಕಂಪ್ಲೀಟಾಗಿ ತಣ್ಣಗಾಗೈತಿ ನೋಡ್ರಿ. ಈಗ ನಾನು ಒಂದು ಚಾಕು ಹೆಲ್ಪ್ಲೆ ಇದನ್ನು ಎಡ್ಜಸ್ ಎಲ್ಲ ಈ ಥರ ಬಿಡಿಸ್ಕೊತೇನಂತ. ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗಿರ್ತೈತಿ. ಯಾರು ಎಗ್ ತಿಂತಿರಂಗಿಲ್ಲ ಅವರು ಈ ಥರ ಎಗ್ಲೆಸ್ ಕೇಕ ಮನೆ ಒಳಗೆ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಸೊ ಇದನ್ನು ಎಡ್ಜಸ್ ಎಲ್ಲ ಬಿಡಿಸ್ಕೊಂಡ್ಮೇಲೆ ನಾ ಇದ್ರ ಮ್ಯಾಲೆ ಒಂದು ಪ್ಲೇಟ್ನ ಇಟ್ಕೊಂಡು ಈಗ ಮೋಲ್ಡನ್ನ ಉಲ್ಟಾ ಮಾಡಿಕೊಂಡು ಒಂಚೂರು ಮ್ಯಾಲೆ ಟ್ಯಾಪ್ ಮಾಡ್ತೀನಿ. ಸೊ ಹಂಗಂದ್ರೆ ಈ ಥರ ಮಾಡೋದ್ರಿಂದ ಕೇಕ ಕರೆಕ್ಟಾಗಿ ಬಿಟ್ಕೊಂಡು ಬರ್ತೈತಿ. ಸೊ ನೋಡಿರಿ ಕೇಕ ಯಾವ ಥರ ಬಿಟ್ಕೊಂಡು ಬಂದೈತಂತ, ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ನೋಡಿರಿ. ಈಗ ನಾ ಇದನ್ನು ಆ ಸೈಡ ಟರ್ನ್ ಮಾಡಿ ಹಾಕ್ಕೊಂಡು ಕೇಕ್ ಕಟ್ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿರಿ. ಎಷ್ಟು ಮಸ್ತಾಗಿರ್ತದೆ. ನಾ ಯೂಶಲಿ ಈ ಥರ ಕೇಕನ್ನ ಮನೆ ಒಳಗೆ ಮಾಡಿ ಇಡ್ತಿರ್ತೀನಿ. ಸರಿ ಅವಾಗವಾಗ ಕೇಳ್ತಲ್ಲ ಏನಾರ ತಿನ್ನಕ್ಕೆ ಕೊಡು ಅಂಥೇಳಿ, ಅವಾಗ ಈ ಥರ ಕೇಕ್ನ ಕೊಡ್ತೇನೆ ಕೇಕ್ ನಾನು. ಸೊ ನಾನು ನಿಮ್ಗೆ ಇದನ್ನು ಕಟ್ ಮಾಡಿ ತೋರ್ಸಾತ್ತೇನೆ ನೋಡ್ರಿ. ಕಟ್ ಎಷ್ಟು ಸ್ಮೂತಾಗಿ ಕಟ್ ಆಗ್ತೈತೆ ಅಂದ್ರೆ ಅಷ್ಟು ಸ್ಮೂತಾಗಿ ಕಟ್ ಆಗ್ತೈತಿ. ಮತ್ತು ಚಾಕುಗೆ ನೋಡ್ರಿ ಒಂಚೂರು ಸ್ಟಿಕ್ ಆಗಿಲ್ಲ. ಸೊ ಕೇಕ ಈಕ್ವಲ್ ಆಗಿ ಬೇಕಾಗೈತಿ. ಟೇಸ್ಟು ಕೂಡ ಅಷ್ಟು ಸೂಪರಾಗಿ ಬಂದಿರ್ತೈತಿ ಮತ್ತು ಸ್ಪಾಂಜಿಯಾಗಿ ಬಂದಿರ್ತೈತಿ. ಸೊ ನಾನು ನಿಮಗೆಲ್ಲ ತೋರಿಸ್ತೇನೆ ನೋಡ್ರಿ ಎಷ್ಟು ಮಸ್ತ್ ಸ್ಪಾಂಜಿಯಾಗಿ ಬಂದೈತಿ ಕೇಕ್ ಅಂಥೇಳಿ. ರವೆ ಹಾಕಿರ್ತೈತಲ್ಲ, ಸೊ ಉದುರಾಗಿ ಕೇಕ ನಿಮ್ಗೆ ಕಾಣಿಸ್ತೈತಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ರವಾ ಕೇಕ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋಸ್ನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.